ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈಗ ತಾನೇ ಒಂದು ವಿಡಿಯೋನ ನಾನು ಹಾಕಿದ್ದೆ. ಸೊ ಅದರಲ್ಲಿ ಸುಮಾರು ಜನ ಕಮೆಂಟ್ಗಳನ್ನು ಮಾಡಿದ್ರಿ. ಹಾಗಾಗಿ ಇವಾಗ ಈ ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಏನು ಬಿಟ್ಟಿದ್ದಾರೆ, ಅದರಲ್ಲಿ ಇನ್ನೂ ಕೆಲವೊಂದು ಡಿಪಾರ್ಟ್ಮೆಂಟ್ಗಳ ಒಂದು ಮೆರಿಟ್ ಲಿಸ್ಟ್ ಓಪನ್ ಆಗ್ತಾ ಇಲ್ಲ. ಅವರೇನು ಪ್ಯಾನಿಕ್ ಆಗೋದೇನು ಬೇಡ. ಸೊ ಅವರ ಒಂದು ಮೆರಿಟ್ ಲಿಸ್ಟು ಇವತ್ತು ನೈಟ್ 10 o'clock ಅಷ್ಟರಲ್ಲಿ ಅದು ಓಪನ್ ಆಗುತ್ತೆ. ಬೈ ಚಾನ್ಸ್ ಆವಾಗಲೂ ಅವ್ರು ಬಿಟ್ಟಿಲ್ಲ ಅಂತಂದರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ನಾಳೆ ಅದೇ ಡಿಪಾರ್ಟ್ಮೆಂಟ್ ಹತ್ರ ಹೋದರೆ ನೋಟಿಸ್ ಬೋರ್ಡಲ್ಲೂ ಕೂಡ ಆ ಒಂದು ಮೆರಿಟ್ ಲಿಸ್ಟನ್ನು ಹಾಕಿರ್ತಾರೆ. ಅದರಲ್ಲೂ ಕೂಡ ನೀವು ನಿಮ್ಮ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಅದರಲ್ಲಿ ನಿಮ್ಮ ನೇಮು, ನಿಮ್ಮ ಡೀಟೇಲ್ಸ್ಗಳನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಹಾಗೆ ನಾಳೆ ಒಂದೇ ದಿನವೇ ಇದು ಕೌನ್ಸಿಲಿಂಗ್ ಬಂದುಬಿಟ್ಟು ನಾಳೆ ಒಂದೇ ದಿನ ಮಾತ್ರ ಅವರು ಮಾಡ್ತಾರೆ. ಅದರಲ್ಲೂ ಆಫ್ಟರ್ನೂನು ಅಷ್ಟರಲ್ಲೇ ಅದು ಮುಗಿಯುತ್ತೆ. ಬಿಕಾಸ್ ಫಸ್ಟ್ ಪ್ರಿಯಾರಿಟಿನ ಅವರು ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೆ. ಇದರಲ್ಲಿ ಬಂದುಬಿಟ್ಟು ಇವಾಗ ಈ ಮೆರಿಟ್ ಲಿಸ್ಟಲ್ಲಿ ಕೋಟಾನ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರಿ ಅಲ್ಲ. ಇಲ್ಲಿ ನೋಡಿ, ಇದು ಇವಾಗ ನಾನು ಒಂದು ಡಿಪಾರ್ಟ್ಮೆಂಟ್ನ ಒಂದು ಮೆರಿಟ್ ಲಿಸ್ಟ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಝುವಾಲಜಿ ಡಿಪಾರ್ಟ್ಮೆಂಟ್ ಅವ್ರದ್ದು ನಾನು ಇವಾಗ ಓಪನ್ ಮಾಡಿದ್ದೀನಿ. ಇದರಲ್ಲಿ ಬಂದು ನೋಡಿ, ಇಲ್ಲಿ ಸೂಪರ್ನಮಿಯಲ್ ಕೋಟಾ ಅಂತ ಏನು ಲಾಸ್ಟ್ ರಿಮಾರ್ಕ್ಸ್ ಪಕ್ಕದಲ್ಲಿ ಒಂದು ಕಾಲಮ್ ಬರುತ್ತೆ ನೋಡಿ ಮೆರಿಟ್ ಲಿಸ್ಟಲ್ಲಿ. ಆ ಕಾಲಮಲ್ಲಿ ನೀವು ನೋಡಿ ನಿಮ್ಮ ನೇಮ್ ಮುಂದೆಗಡೆ ಅವರು ಕೊಟ್ಟಿದ್ದಾರೆ ರೂರಲ್ ಕೋಟಾ ಮತ್ತು ರೂರಲ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ, ಕನ್ನಡ ಮೀಡಿಯಂ ಕೋಟಾ ಅಂತ ಕೊಟ್ಟಿದ್ದಾರೆ. ಹಾಗೆ NCC ಇರೋರಿಗೆ NCC ಕೋಟಾ ಅಂತ ಕೊಟ್ಟಿದ್ದಾರೆ, NSS ಇರೋರಿಗೆ NSS ಅಂತ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಬಂದುಬಿಟ್ಟು ರಿಮಾರ್ಕ್ಸ್ ತೋರಿಸ್ತಾ ಇದೆ. ಅದು ಏನಂತ ತೋರಿಸ್ತಾ ಇದೆ ಅಂತಂದರೆ NCC B ಸರ್ಟಿಫಿಕೇಟ್ ನಾಟ್ ಅಲೌಡ್ ಅಂತ ಅಂದ್ಬಿಟ್ಟೇನೋ ಅದು ರಿಮಾರ್ಕ್ಸ್ಗಳನ್ನ ಇಲ್ಲಿ ತೋರಿಸ್ತಿದೆ ನೋಡಿ. ನಾಟ್ ಕನ್ಸಿಡರ್ಡ್ ಅಂತೆ NCCದು B ಸರ್ಟಿಫಿಕೇಟ್ ನಾಟ್ ಕನ್ಸಿಡರ್ಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಸೊ ಆ ರಿಮಾರ್ಕ್ಸ್ ಪಕ್ಕದ ಕಾಲಮ್ ಏನಿದೆ ನೋಡಿ, ಅದರಲ್ಲೇ ನಿಮ್ಮ ಕೋಟಾಗಳನ್ನ ಅವರು ಕೊಟ್ಟಿದ್ದಾರೆ. NE ಅಂತ ಇದ್ದರೆ ಯಾವ ಕೋಟಾನೂ ಇಲ್ಲ, ಅದು ಜನರಲ್ಗೆ ಸೇರುತ್ತೆ. ಸೊ ಅದನ್ನು ಬಿಟ್ಟು ಅದರಲ್ಲಿ NE ಅನ್ನೋದನ್ನು ಬಿಟ್ಟು ರೂರಲ್ ಕರ್ನಾಟಕ, ಕನ್ನಡ ಮೀಡಿಯಮ್ಮು ಈ ರೀತಿ ಕೋಟಾ ಅಂತಂದರೆ ಅದು ಕೋಟಾ ಅಂತ ಮೆನ್ಷನ್ ಆಗಿದೆ. ಇಲ್ಲಿ ನೋಡಿ, ಇದು ಹೈದ್ರಾಬಾದ್ ಕರ್ನಾಟಕ, ಅದು HK ಕೋಟಾ. ಇವ್ರಿಗೂ ಕೂಡ 3 ಸೀಟೇನೋ ಇರುತ್ತೆ ಐ ಥಿಂಕ್. ಸೊ ಇವ್ರಿಗೂ HK ಅವ್ರಿಗೂ ಕೂಡ ಕೋಟಾ ಅನ್ನೋದು ಇದೆ ನೋಡಿ, ಹೈದ್ರಾಬಾದ್ ಕರ್ನಾಟಕ ಅಂತಂದ್ಬಿಟ್ಟು. ಸೊ ಇದಿಷ್ಟು ಈ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ನಾನೇ ಓಪನ್ ಮಾಡಿ, ಸುಮಾರು ಜನ ಕನ್ಫ್ಯೂಸ್ ಇತ್ತಲ್ಲ, ಹಾಗಾಗಿ ನಿಮ್ಮ ಒಂದು ಡೌಟ್ಗಳನ್ನ ಕ್ಲಿಯರಿಟಿ ಮಾಡೋದಕ್ಕೆ ನಾನೇ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸೊ ಹಾಗೆ ಯಾವುದನ್ನು ಓಪನ್ ಆಗ್ತಾಯಿಲ್ಲ, ಇವತ್ತು ನೈಟ್ ಅಷ್ಟರಲ್ಲಿ ಓಪನ್ ಆಗುತ್ತೆ. ಪ್ಯಾನಿಕ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ನಾಳೆ ಏನಾದರೂ ಕೆಲವರು ಅಟೆಂಡ್ ಮಾಡಿರಲ್ಲ, ಅವ್ರ ಸೀಟ್ ಹಾಗೇ ಇರುತ್ತೆ. ಆ ಸೀಟ್ಗಳನ್ನು ಅವರು ನೆಕ್ಸ್ಟು ಏನಾದರೂ ಅಟೆಂಡ್ ಮಾಡಲಿಲ್ಲ ಅಂತಂದರೆ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಅದನ್ನು ಪೇಮೆಂಟ್ ಸೀಟನ್ನು ಮಾಡ್ತಾರೆ. ಸೊ ಆವಾಗ ಬೇರೆ ಯೂನಿವರ್ಸಿಟಿಯವ್ರಿಗೆ ಆ ಸೀಟು ಪೇಮೆಂಟ್ ಸೀಟಾಗಿ ಕನ್ವರ್ಟ್ ಆಗುತ್ತೆ. ಅವರು ಪೇಮೆಂಟ್ ಸೀಟ್ ಅವರು ನಾಳೆ ಸಂಜೆವರೆಗೂ ಕೂಡ ಡಿಪಾರ್ಟ್ಮೆಂಟ್ ಹತ್ರನೇ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾಳೆ ಸಂಜೆನೇ ಅವರಿಗೆ ಪೇಮೆಂಟ್ ಸೀಟ್ದು ಗೊತ್ತಾಗುವಂಥದ್ದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಹಾಗೆ ರೂರಲ್ ಕೋಟಾದಲ್ಲಿದೆ ಆ ಕೋಟಾ ಈ ಕೋಟಾ, ಯಾವುದ್ರಲ್ಲಿ ಹೋದರೆ ಫೀಸ್ ಕಮ್ಮಿ ಜಾಸ್ತಿ ಅಂತ ಏನು ಅಂದ್ಕೊಬೇಡಿ. ಯಾವ ಕೋಟಾದಲ್ಲಿ ಹೋದ್ರೂ ನಿಮಗೆ ಫೀಸ್ ಸೇಮೇ ಇರುತ್ತೆ. ಜನರಲ್ ಅವರು ಎಷ್ಟು ಫೀಸ್ ಕಟ್ತಾರೋ ಅದೇ ಫೀಸೇ ಕೂಡ ನೀವು ಕೂಡ ಅಷ್ಟೇ ಫೀಸ್ನೇ ಕಟ್ಟಬೇಕಾಗುತ್ತೆ. ಮತ್ತು ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ನೀವು ಇವಾಗ ಈ ಫೀಸ್ ಕಟ್ಟಿದ್ದೀರಲ್ಲ, ಈ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ. ಅಂತಂದರೆ ನೀವು ಇವಾಗ ಅಡ್ಮಿಷನ್ ಆದಮೇಲೆ ನೆಕ್ಸ್ಟು ಸ್ಕಾಲರ್ಶಿಪ್ಗೆ SSP ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ್ರೆ ನೀವು ಏನು ಫೀಸ್ ಕಟ್ಟಿದ್ದೀರಾ ಆ ಅಮೌಂಟ್ ಬಂದುಬಿಟ್ಟು ನಿಮಗೆ ರೀಫಂಡ್ ಆಗುತ್ತೆ. ಸೊ ಇದೊಂದು ಬೆನಿಫಿಟ್ ಇದೆ. ಸೊ ಯಾರು ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸು ಅಪ್ಲೈ ಮಾಡಿರುವಂಥವ್ರು ನಾಳೆ ಆಬ್ಸೆಂಟ್ ಆಗೋಕ್ಕೆ ಹೋಗಬೇಡಿ. ದಯವಿಟ್ಟು ಹೋಗಿ ನಿಮ್ಮ ಕೌನ್ಸಿಲಿಂಗನ್ನು ಅಟೆಂಡನ್ನು ಮಾಡಿ. ಇದಿಷ್ಟು ಇವತ್ತಿನ ಮಾಹಿತಿ. ಸೊ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅದರಲ್ಲಿ ಸಿಂಗಲ್ ಚೈಲ್ಡ್ ಕೋಟಾ ಅಂತಲೂ ಇರುತ್ತೆ. ಒಂದು ಸ್ಟೂಡೆಂಟ್ಗೆ ಆ ಕೋಟಾದಲ್ಲಿ ಒಂದು ಸೀಟ್ ಇರುತ್ತೆ, ಅದು ಸಿಂಗಲ್ ಚೈಲ್ಡ್ ಅಂತ ಅಂದ್ಬಿಟ್ಟು ಯಾರು ಸರ್ಟಿಫಿಕೇಟ್ನ ಮಾಡಿಸಿರ್ತೀರೋ ಅವ್ರಿಗೂ ಕೂಡ ಇರುತ್ತೆ. ಹಾಗೆ HK ಅವ್ರಿಗೂ ಕೂಡ ಮೂರು ಸೀಟೇನೋ ಇರುತ್ತೆ. ಸೊ ಹೈದ್ರಾಬಾದ್ ಕರ್ನಾಟಕ ಹೀಗೆಲ್ಲ ಅದು ಸೀಟ್ಗಳು ಇರ್ತವೆ. ಅದರ್ ಯೂನಿವರ್ಸಿಟಿಯವ್ರಿಗೂ ಕೂಡ ಇರುತ್ತೆ. ಸೊ ಯಾರು ಕೂಡ ಇದನ್ನು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಹಾಕಿರೋರು ನಾಳೆ ಹೋಗಿ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್.
ಒಂದು ಥಿಂಗು, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅವರು ನಾಳೆ ಕೌನ್ಸಿಲಿಂಗ್ನಲ್ಲಿ ಅವರೇ ಒರಿಜಿನಲ್ ತೊಗೊತಾರೆ. ಮತ್ತು ಅವರು ರಿಟರ್ನ್ ನಿಮಗೆ ಕೊಡೋವಂಥದ್ದು ಯಾವಾಗ ಅಂತಂದರೆ, ನೀವು ಸೆಕೆಂಡ್ ಸೆಮ್ಮಲ್ಲಿ ಯಾವಾಗ ಇರ್ತೀರಲ್ಲ, ಫಸ್ಟ್ ಸೆಮ್ ಎಕ್ಸಾಮ್ ಮುಗಿದು ಸೆಕೆಂಡ್ ಸೆಮ್ಮು ಅರ್ಧ ಆದಮೇಲೆ ಅವರು ನಿಮಗೆ ಆ ಡಾಕ್ಯುಮೆಂಟ್ಸ್ಗಳನ್ನ ರಿಟರ್ನ್ ಮಾಡೋದು. ಅಲ್ಲಿವರೆಗೂ ನೀವು ಯಾವುದಕ್ಕೂ ಕೂಡ ಅವರು ಆ ಡಾಕ್ಯುಮೆಂಟ್ಸ್ಗಳನ್ನ ರಿಟರ್ನ್ ಮಾಡೋದಿಲ್ಲ. ಸೊ ನೀವು ಜೆರಾಕ್ಸ್ಗಳನ್ನ ಇಟ್ಕೊಳ್ಳೋದ್ರ ಜೊತೆಲಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕಲರ್ ಜೆರಾಕ್ಸ್ ಅಲ್ಲ, ನಿಮ್ಮ ಫೋನ್ಗಳಲ್ಲಿ ಪಿಕ್ ತೆಗೆದು PDF ಫಾರ್ಮೇಟಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಗೌರ್ಮೆಂಟ್ ಎಕ್ಸಾಮ್ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋವಂತಹ ಸ್ಟೂಡೆಂಟ್ಗಳು ಆ ಒಂದು PDFಗಳನ್ನ ನೀವು ಅಪ್ಲಿಕೇಶನ್ಗೆ ಹಾಕೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ನೀವು ಆ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಹಾಗೆ ಜೆರಾಕ್ಸನ್ನು ಕೂಡ ಇಟ್ಕೊಳ್ಳಿ. ಇದಿಷ್ಟು ಇವತ್ತಿನ